SSC MTS ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡ್ರಿ, ತಾಪಿ ನದಿಯು ಯಾವ ರಾಜ್ಯದಲ್ಲಿ ಹುಟ್ಟುತ್ತ ಅಂತ ಕ್ವಶನ್ ಅನ್ನ ಕೇಳಿದಾರ. ನಮ್ ಕರ್ನಾಟಕದಲ್ಲಂತೂ ಬರಂಗಿಲ್ಲ, ಆಂಧ್ರ ಪ್ರದೇಶದಾಗೂ ಬರಂಗಿಲ್ಲ. ಸೊ ಎರಡನ್ನು ತೆಗೆದಾಕ್ಬಹುದು. ನಿಯರೆಸ್ಟ್ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ್ ಅಂತಂದ ಹೇಳಿ ಆನ್ಸರ್ ಮಧ್ಯಪ್ರದೇಶ್ ಅಂತಂದ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಭಾರತ ಸರ್ಕಾರವು ಸಮಗ್ರ ಕುಟುಂಬ ಯೋಜನೆ ಕಾರ್ಯಕ್ರಮವನ್ನ ಯಾವಾಗ ಪ್ರಾರಂಭ ಮಾಡಿತು ಅಂತಂದ ಹೇಳಿ. ಕುಟುಂಬ ಯೋಜನೆ, ಮಕ್ಕಳು ಜಾಸ್ತಿ ಮಾಡ್ಕೊಳಂಗಿಲ್ಲ ಅಂತಂದ ಹೇಳಿ ಸಿಂಪಲ್ ಆಗಿ ಹೇಳ್ಬೇಕಂದ್ರ ಸೊ ಯಾವ ವರ್ಷ ಆಚರಣೆ ಮಾಡ್ತಾರ ಅಂದ್ರೆ ಪ್ರಾರಂಭ ಮಾಡ್ತಾರ ಅಂದ್ರೆ 1952ರಲ್ಲಿ ಪ್ರಾರಂಭ ಮಾಡ್ತಾರ. ನೆಕ್ಸ್ಟ್ ಕ್ವಶನ್, ಭಾರತದ ಯಾವ ರಾಜ್ಯದಲ್ಲಿ ನಾಂಗ್ ಕ್ರೈಮ್ ನೃತ್ಯ ಅನ್ನೋ ಒಂದು ಉತ್ಸವವನ್ನ ಮಾಡ್ತಾರ. ನಾಂಗ್ ಕ್ರೈಮ್ ಅನ್ನೋ ಒಂದು ನೃತ್ಯ ಬರುತ್ತ, ಅದು ಯಾವ ರಾಜ್ಯದಲ್ಲಿ ನೋಡ್ರಿ. ನಮ್ ಕೇರಳ ಕಡೆ ಆ ವರ್ಡ್ ಬರಂಗಿಲ್ಲ. ಮಧ್ಯಪ್ರದೇಶ್, ಬಿಹಾರ ಅಂದ್ರ ಈ ತರ ವರ್ಡ್ ಐತಲ್ಲ, ಅದು ವರ್ಡ್ ನಮಗ್ ಬರಂಗಿಲ್ಲ. ಸೊ ಅಂದ್ರ ಅದು ನಾರ್ತ್ ಈಸ್ಟ್ ರೀಜನ್ ಅಲ್ಲಿ ಬರುತ್ತ. ಆನ್ಸರ್ ನಮ್ಗ ಮೇಘಾಲಯ ಅಂತಂದ ಹೇಳ್ತೀವಿ. ಮೇಘಾಲಯ ರಾಜ್ಯದಲ್ಲಿ ಆಚರಣೆ ಮಾಡ್ತಾರ. ಆಮೇಲೆ ನೆಕ್ಸ್ಟ್ ಕ್ವಶನ್, ಶೇರ್ ಖಾನ್ ಕನೋಜ್ ನಲ್ಲಿ ಹುಮಾಯೂನನ್ನ ಯಾವ ವರ್ಷದಲ್ಲಿ ಸೋಲಿಸ್ತಾನ. ಅದನ್ನ ನಾವು ಕನೋಜ್ ಕಾಳಗ ಅಂತ ಕೂಡ ಹೇಳ್ತೀವಿ. ಯಾವ ವರ್ಷ? 1540ರಲ್ಲಿ ಕನೋಜ್ ಕಾಳಗ ನಡೆಯುತ್ತ. ಈ ಕೆಳಗಿನ ಯಾವ ರೋಗವು ಇನ್ಸುಲಿನ್ ಕೊರತೆ ಅಥವಾ ಇನ್ಸುಲಿನ್ ಪ್ರತಿರೋಧದಿಂದ ಉಂಟಾಗತ್ತಂತ ಹೇಳಿ. ಇನ್ಸುಲಿನ್ ಕಮ್ಮಿ ಆಯ್ತು ಅಂತಂದ ಹೇಳಿದ್ರೆ ಯಾವ ರೋಗ ಬರುತ್ತ? ನಾವು ಸಿಂಪಲ್ ಆಗಿ ಹೇಳ್ತೀವಲ್ಲ, ಇನ್ಸುಲಿನ್ ಕಮ್ಮಿ ಆಯ್ತು ಅಂತಂದ ಹೇಳಿದ್ರೆ ನಮ್ಗ ಶುಗರ್ ಬರುತ್ತಂತಂದ ಹೇಳಿ. ಇದ್ರಲ್ಲಿ ಯಾವ್ದದು? ಮಧುಮೇಹ ಅಂತಂದ ಹೇಳ್ತೀವಿ.